ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ನೀವು. ಸೊ ಪ್ರೇಕ್ಷಕರಿಗೆ ನಿಮ್ಮನ್ನು ನೋಡಿದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅನಿಸಿತ್ತು. ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿಮ್ಮನ್ನು. ಸೊ ಬಿಗ್ ಬಾಸ್ ಕಾಲ್ ಬಂದಾಗ ಸಹಜವಾಗಿಯೂ ನಿಮ್ಗೆ ಆಶ್ಚರ್ಯ ಏನಾದ್ರು ಆಗಿತ್ತಾ ಅಂತ? ಆಗಿರಲಿಲ್ಲ, ಬಿಕಾಸ್ ನನಗೆ ಬಿಗ್ ಬಾಸ್ 5 ವರ್ಷದಿಂದನೇ ಕಾಲ್ ಬರ್ತಾ ಇತ್ತು. ಸೊ ನಾನೆಲ್ಲ ರಿಜೆಕ್ಟ್ ಬಂದೆ. ಸೊ ಸ್ಟಾರ್ಟಿಂಗಲ್ಲೂ ಬಂದಿತ್ತು, ಸೊ ಅದನ್ನು ರಿಜೆಕ್ಟ್ ಮಾಡಿದೆ. ಬಟ್ ವೈಲ್ಡ್ ಕಾರ್ಡಲ್ಲಿ ಬಂದಾಗ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ನಾನು ಮಾಡಿಬಿಡೋಣ ಒಂದ್ಸಲ, ಇಷ್ಟೊಂದು ಸಲ ಯಾರಿಗೂ ಬಾಗಿಲು ತಟ್ಕೊಂಡು ಬರಲ್ಲ ಆಪರ್ಚುನಿಟಿ. ಸೊ ನೋಡೋಣ ಒಂದ್ಸಲ, ಇನ್ನೂ 50 ದಿನ ಇದೆ, ಸೊ ಹೋಗಿ ನೋಡೋಣ ಹೇಗೆ ಅಂತ. ಸೊ ಅದಕ್ಕೆ ಸರ್ಪ್ರೈಸ್ ಅಂತ ಏನಾಗಿಲ್ಲ, ಬಟ್ ನನಗೆ ಸರ್ಪ್ರೈಸ್ ಆಯ್ತು ಆ್ಯಕ್ಚುಲಿ, ನಾನು ಒಪ್ಕೊಂಡು ಹೋದೆ ಅಂತ. ಸೊ ಅದೊಂದು ಸರ್ಪ್ರೈಸ್ ಆಯಿತು. ಸೊ ಎಲ್ಲೋ ಒಂದು ಕಡೆ ವೈಲ್ಡ್ ಕಾರ್ಡ್ ಒಪ್ಕೊಳ್ಳೋದು ಈ ಸಲ ಒಪ್ಕೊಂಡಿದ್ದು ಅದೊಂದು ಸ್ವಲ್ಪ ತಪ್ಪಾಯಿತು ಅಂತ ಅನ್ಸಲ್ಲ. ಯಾಕಂದ್ರೆ ಫ್ರೆಶ್ ಆಗಿ ಹೋಗೋದು ಬೇರೆ ಥರ ಇರುತ್ತೆ, ವೈಲ್ಡ್ ಕಾರ್ಡ್ ಹೋಗೋದು ಎಂಟ್ರಿ ಕೊಡೋದು ಬೇರೆ ಥರ ಇರುತ್ತೆ ಅಂತ ಅನ್ಸಲ್ಲ? ಅದು ನಿಜ, ಬಟ್ ಮುಂಚೆನೇ ಹೋಗಿದ್ದಿದ್ರೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗಿರ್ತಾ ಇತ್ತು ಎಲ್ಲರ ಜೊತೆ. ಆ್ಯಂಡ್ ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ನನಗೆ. ಆ್ಯಂಡ್ ಐ ಗೆಸ್ ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ಒಳ್ಳೆ ವಿಷಯ. ವೈಲ್ಡ್ ಕಾರ್ಡ್ ಆಗಿರಲಿ, ಇಲ್ಲ ಮುಂಚೆಯಿಂದ ಹೋಗಿದ್ರು ಆಗಿರಲಿ, ಸೊ ಅದನ್ನು ತಗೊಂಡು ಹೋಗಿದ್ದೀನಿ ಅಂತ ಅನ್ಸುತ್ತೆ ನಾನು. ಓಕೆ, ಅಂದ್ಕೊಂಡಿದ್ರಾ ಮೇಡಮ್ ಇಷ್ಟು ಬೇಗ ಎಲಿಮಿನೇಟ್ ಆಗ್ತೀನಿ, ಹೊರಗಡೆ ಬರ್ತೀನಿ ಅಂತ? ಇನ್ನೂ ಸ್ವಲ್ಪ ದಿನ ಉಳಿಯೋ ನಿರೀಕ್ಷೆ ಇತ್ತು? ಎಷ್ಟು ವಾರದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀನಿ? ನಾನು ಫುಲ್ ವಾರ್ಡ್ರೋಬ್ ತೊಗೊಂಡೋಗಿದ್ದೆ ನಾನು. ಖಂಡಿತ ಅಂದ್ಕೊಂಡಿರ್ಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಬಟ್ ಆವಾದ ಟಾಸ್ಕಿಂದ ಸ್ವಲ್ಪ ಬೇಗ ಬಂದಿದ್ದೆ. ಇಲ್ಲಾಂದರೆ ನಾರ್ಮಲ್ ಫಿಸಿಕಲ್ ಟಾಸ್ಕ್ ಏನಾದ್ರು ಇದ್ದಿದ್ರೆ ಖಂಡಿತ ಅಲ್ಲೇ ಇರ್ತಿದ್ದೆ ಇವಾಗ.